ಭಕ್ತರ ದರ್ಶನ ಅಂಜನಾದ್ರಿಯಲ್ಲಿ ಈ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದರಿಂದ ನ್ಯಾಚುರಲಿ ಎಲ್ಲ ಕಡೆಗೂ ಕೂಡ ಸ್ವಲ್ಪ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕಾಣ್ತಾ ಇದೆ. ಹಾಗಾಗಿ ಬೆಳಗ್ಗೆ 11ರ ಒಳಗಡೆ ಮಾತ್ರ ಮೇಲೆ ಹೋಗೋದಕ್ಕೆ ಮತ್ತು 4 ಗಂಟೆ ನಂತರದಲ್ಲಿ ಹೋಗೋದಕ್ಕೆ ಒಂದು ಸಮಯ ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸ್ತಾ ಇದ್ದೀವಿ. ಅಲ್ಲ, ಈಗ ನಮಗೆ ಏನಾಗ್ತಾ ಇದೆ, ಬಿಸಿಲು ಜಾಸ್ತಿ ಇದೆ, ಡಿಹೈಡ್ರೇಷನ್ ಆಗಿ ಅವರಿಗೆ ಸಮಸ್ಯೆಗಳಾಗೋ ಸಾಧ್ಯತೆ, ನಿರ್ಜಲೀಕರಣ ಆಗ್ತದೆ. ಹಾಗಾಗಿ ಆರೋಗ್ಯದ ಸಮಸ್ಯೆಗಳು ಕೆಲವರು ಈಗಾಗಲೇ ವರದಿ ಮಾಡ್ತಾ ಇರೋದ್ರಿಂದ ಎಲ್ಲಿವರೆಗೂ ಟೆಂಪ್ರೇಚರ್ ಕಡಿಮೆ ಆಗೋದಿಲ್ಲ ಅಲ್ಲಿವರೆಗೂ, ಅಂದರೆ ಮೇ ಅಂತ್ಯದವರೆಗೆ ಈ ಸಮಯವನ್ನು ಪಾಲನೆ ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಭಯಂಕರ ಬಿಸಿಲಿನ ಈಗ 40 ಅಬೋವ್ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ಈ ಭಾಗದ ನಾಡಿನ ಆರಾಧ್ಯ ದೈವ ಶ್ರೀ ಆಂಜನೇಯಾದ್ರಿ ಬೆಟ್ಟದ ಆಂಜನೇಯನಿಗೆ ಸುಮಾರು ಭಕ್ತರು ಆಗಮಿಸ್ತಾ ಇದ್ದಾರೆ. ಅಂಥ 500 ಮೆಟ್ಟಲುಗಳನ್ನು ಹತ್ತಿ ಬಿಸಿಲಲ್ಲಿ ದರ್ಶನ ಪಡಿತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಗಳು ಬೆಳಗಿನ ಜಾವ 11 ಗಂಟೆಗೆ ಭಕ್ತರು ದರ್ಶನಕ್ಕೆ ಆಗಮಿಸಬೇಕು. ನಂತರ 4 ಗಂಟೆ ನಂತರ ಭಕ್ತರು ಆಗಮಿಸಿ ದರ್ಶನ ಪಡಿಬೇಕಂತೇಳಿ ಆದೇಶ ಮಾಡಿದ್ದಾರೆ. ಅದು ಆದೇಶ ಮಾಡಿದ್ದು ತುಂಬ ಧನ್ಯವಾದಗಳು. ಯಾಕಂದರೆ ಈ ಭಾಗದಲ್ಲಿ ಭಕ್ತರು ಅತಿ ಹೆಚ್ಚು ಆಗಮಿಸ್ತಿರೋದ್ರಿಂದ ತೊಂದರೆ, ಭಕ್ತರಿಗೆ ಮಧ್ಯಾಹ್ನ ಬಿಸಿಲು ಭಾಳ ಇರುತ್ತೆ. ಆಮೇಲೆ ಮೆಟ್ಟಿಲುಗಳಿಗೆ ಹತ್ಬೇಕಾದ್ರೆ ಬಂಡೆಗಳು ಸುಡ್ತಾ ಇರ್ತವೆ, ಮೇಲೆ ಕಷ್ಟ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ಈಗ ಆದೇಶ ಮಾಡಿದ್ದು ಒಳ್ಳೆಯ ರೀತಿ. ಆದರೆ ಅಲ್ಲಿ ಬಂದಂಥ 11 ಗಂಟೆ ಒಳಗೆ ಬಂದಂಥ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಅಲ್ಲಿ ಪ್ರಥಮ ಆರೋಗ್ಯ ಕೇಂದ್ರ ಚಿಕಿತ್ಸೆ ಪಡೆಯೋಕ್ಕೆ ಪ್ರಥಮ ಆರೋಗ್ಯ ಕೇಂದ್ರವನ್ನು ತೆರಿಬೇಕು. ಮತ್ತು ಅಲ್ಲಿ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಆದಷ್ಟು ಕೂಡಲೇ ನೇಮಕ ಮಾಡಿ ಯಾವುದೇ ಭಕ್ತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂಥೇಳಿ ಮತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳು.